ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿದಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ಪೂರ್ವ ತಯಾರಿ ಪರೀಕ್ಷೆಗಳನ್ನು ನಡೆಸ್ತಾ ಇರುವುದರಿಂದ ಉತ್ತಮ ಫಲಿತಾಂಶವನ್ನ ಪಡೆಯಲಿಕ್ಕೆ ಇದು ಸಹಕಾರಿಯಾಗಲಿದೆ. ಪೂರ್ವಭಾವಿ ಪರೀಕ್ಷೆ ನಡೀತಾ ಇದ್ದು ಅದರಲ್ಲಿ ಉತ್ತಮ ಅಂಕ ಗಳಿಸಲು ಇಂತಹ ಪರೀಕ್ಷೆಗಳು ಸಹಕಾರಿಯಾಗಲಿವೆ ಎಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹತ್ತಿರವಾಗ್ತಾ ಇರೋದ್ರಿಂದ ನಾನು ಹಿರಿಯರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಹೋಗ್ತೀನಿ. ನನ್ನ ಮಾತು ಸಾಧನೆಯಾಗುವುದಕ್ಕಿಂತ ಸಾಧನೆ ಮಾತನಾಡುವಂತೆ ಮಾಡ್ತೀನಿ. ಹಕ್ಕಿ ಜ್ವರದ ಬಗ್ಗೆ ನೀವು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ದೇನೆ. ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ಮಾತುಕತೆ ಮಾಡಿ ಐಸೋಲೇಷನ್ ವಾರ್ಡ್ ಅನ್ನು ರಚಿಸಲು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಬೆಂಗಳೂರು ಲ್ಯಾಬ್ನವರ ಜೊತೆ ಸಂಪರ್ಕದಲ್ಲಿ ಇದ್ದೇನೆ. ಹಾಗೆ ಭೋಪಾಲ್ ಡಿಸಿ ಅವರ ಸಂಪರ್ಕದಲ್ಲಿ ಇದ್ದೇನೆ. ಹಾಗೆಯೇ ನನ್ನ ಸಂಪರ್ಕದಲ್ಲಿ ಇರುವಂತಹ ಲ್ಯಾಬ್ ಟೆಕ್ನಿಷಿಯನ್ಸ್ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇದ್ದೇನೆ. ಯಾವುದೇ ಆತಂಕ ಪಡಬೇಡಿ ಎಂದು ಧೈರ್ಯ ತುಂಬಿದ್ದಾರೆ. ಅಕ್ಕಿ ಜ್ವರ ಬಂದಾಗ ಅಕ್ಕಿಗಳನ್ನ ಸಾಯಿಸ್ತಾ ಇದ್ದಾರೆ, ಅದೇ ರೀತಿ ಕರೋನಾ ಬಂದಾಗ ಮನುಷ್ಯರನ್ನ ಯಾಕೆ ಸಾಯಿಸಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದು ಹೀಗೆ. 3-4 ಸ್ಕೂಲ್ಗೆ ಹೋಗಿದ್ದೆ, ಬಹಳ ಅನುಕೂಲ ಆಗ್ತಾ ಇದೆ. ಈಗ ಅಪ್ಪ ಅನುಕೂಲ ಆಗ್ತದೆ. ಸಿದ್ಧಾರ್ಥ ಹೋಗಿದ್ದೆ, ಈ ಕುಪ್ಪಳಿದಕ್ಕೆ ಹೋಗಿದ್ದೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಬಹಳ ಖುಷಿ. ಅವರು ಡೈಲಿ ಎಕ್ಸಾಮ್, ಡೈಲಿ ಪೇಪರ್. ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಯಳವಳ್ಳಿ ರಮೇಶ್ ಅಣ್ಣ ಅವ್ರು ಹೇಳ್ದಂಗೆ ಜಿಲ್ಲಾಧ್ಯಕ್ಷರು ಡೈಲಿ SLCಗೆ ಎಕ್ಸಾಮ್ ಮಾಡ್ತಿರೋದ್ರಿಂದ 98ಕ್ಕೂ ಹೆಚ್ಚು ಎಕ್ಸಾಮ್ ಈಗ ಪ್ರಿಪರೇಟರಿನೂ ಬರೀತಿದ್ದಾರೆ. ಇದು ಬಹಳ ಎಫೆಕ್ಟಿವ್ ಆಗಿ ನಡೀತಿದೆ. ನಮ್ಮ ಇವ್ರು ಹೇಳ್ದಂಗೆ ಒಳ್ಳೆ ಫಲಿತಾಂಶ ಬರೋಕ್ಕೂ ಅನುಕೂಲ ಆಗುತ್ತೆ. ಇಲ್ಲ, ನಾನು ನಮ್ಮ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ZPTP ಚುನಾವಣೆಗೆ ಹೋಗ್ತೀನಿ. ನನ್ನ ಮಾತು ಸಾಧನೆ ಆಗೋದಕ್ಕಿಂತ ಸಾಧನೆ ಮಾತನಾಡೋಕೆ ಮಾಡ್ತೀನಿ. ಈಗ ಚಿಕ್ಕಬಳ್ಳಾಪುರ ತಾಲೂಕು ಅಕ್ಕಿ ಜ್ವರದ ಭೀತಿಯಲ್ಲಿ ಕಾಡ್ತಾ ಇದೆ ಸರ್, ಏನು ಕ್ರಮ? ಇಲ್ಲ ಸರ್, ನಾನಿಲ್ಲ. ಪಶು ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಸಾಧಿಸಿದ್ದೀವಿ. ಒಂದು ಸಪರೇಟ್ ವಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ನಾನು ಈಗಾಗಲೇ ನನ್ನ ತಾಲೂಕಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಐಸೋಲೇಷನ್ ವಾರ್ಡು ಮತ್ತು ಎಲ್ಲ DC ಅವ್ರ ಜೊತೆ ನಾನು ಟಚ್ಚಲ್ಲಿ ಇದ್ದೀನಿ. ಬ್ಯಾಂಗ್ಳೂರು ಲ್ಯಾಬ್ ಅವ್ರ ಜೊತೆ ಟಚ್ಚಲ್ಲಿ ಇದ್ದೀನಿ. ಭೂಪಾಲ್ DC ಅವ್ರನ್ನೂ ಈ ವಿರುದ್ಧ ಮಾತಾಡಿದ್ದೀನಿ. ಆ್ಯಂಡ್ ಕೆಲವು ತಜ್ಞರು ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಬೆಳಗ್ಗೆ ಕಾರಲ್ಲಿ ಬರೋ ಕೆಲವ್ರಿಗೆ ಮಾತಾಡಿದೆ ಅಂತ ಸರ್, ಯಾವ ಥರ ಇದನ್ನು ಪ್ರಿಕಾಷನ್ ತೊಗೋಬೋದು ಅಂತ. ನಾನು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಗಮನಕ್ಕೂ ನಮ್ಮ ಮಿನಿಸ್ಟರ್ ಗಮನಕ್ಕೂ ತಂದು ಬಟ್ ಇದನ್ನು ತಡೀತೀವಿ ಸರ್, ಅದಂತೂ ಸತ್ಯ, ತಡೀತೀವಿ ಸರ್. ಈಗ ಏನು ಅಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲೇ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನು ಸಾಯಿಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಇದೆ. ಕೊರೋನಾ ಬಂದಾಗ ಮನುಷ್ಯನ ಸಾಯಿಸಿಲ್ಲ. ಇಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ಇದು ಏನು ಮಾತಾಡೋಕ್ಕಾಗಲ್ಲ. ಇಲ್ಲ, ಈ ಅಕ್ಕಿ ಜ್ವರನ ಕಂಟ್ರೋಲ್ ಮಾಡ್ತೀನಿ, ಅಷ್ಟು ಮಾತ್ರ ಹೇಳ್ಬಲ್ಲ ಸರ್. ಓಕೆ, ಈಗ ಮನುಷ್ಯರಿಗೊಂದು ನ್ಯಾಯ, ಪಕ್ಷಿಗಳಿಗೊಂದು ನ್ಯಾಯ ಅಂತಂದ್ರೆ ಸರ್, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಬಹುದಿನಗಳ ರೋಪ್ವೇ, ನಂದಿ ರೋಪ್ವೇಗೆ ತಡೆ ಸಿಕ್ಕಿದೆ, ಆಗ್ತಾ ಇದೆ ಅಂತ ಇದು ಬೇಜಾರಾಗ್ತಾ ಇದೆ. ಇಲ್ಲ, ಅದು ನಾವೆಲ್ಲ ದೊಡ್ಡಬಳ್ಳಾಪುರದ ಒಂದು ಲ್ಯಾಂಡ್ ಲಿಟಿಗೇಷನ್ ಇತ್ತು, ಸಾಲ್ವ್ ಮಾಡಿದ್ವಿ. ಅಷ್ಟೊತ್ತಿಗೆ ಇದು ಸ್ಟೇಗೆ ಹೋಗಿದ್ದಾರೆ ಪರಿಸರವಾದಿಗಳು. ನಾವು ಹಂಗೆ ಅಂತ ಪರಿಸರವಾದಿಗಳ ನಿಲುವನ್ನು ನಾವು ತೆಗೆದಾಕೋಕ್ಕಾಗಲ್ಲ ಜವಾಬ್ದಾರಿಯುತ ಶಾಸಕನಾಗಿ. ಆದರೂ ಅದನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಹೇಗೆ ಕೋರ್ಟ್ನ ಕನ್ವಿನ್ಸ್ ಮಾಡಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹೋಗ್ತೀವಿ, ಕೋರ್ಟ್ನ ನಾವು ಕನ್ವಿನ್ಸ್ ಮಾಡೋಕ್ಕೆ ಯಶಸ್ವಿ ಆಗ್ತೀವಿ ಅಂತ ಬಯಸಿದ್ದೀನಿ ಸರ್. ನಿಮ್ಮ ಕನಸು ಎತ್ತಿನ ಹೊಳೆ ಎಲ್ಲಿವರೆಗೂ ಬಂತು, ಏನು ಮಾಡಿದ್ರಿ ಸರ್? ನಾನು ಹೇಳಿದೆ 2027 ಡಿಸೆಂಬರ್ ಒಳಗೆ ತರ್ತೀನಿ ಅಂತ. ಮತ್ತು ಆ ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ DK ಸಾಹೇಬರು ನನಗೊಂದು 6 ಕೋಟಿ ಕೊಟ್ಟಿದ್ರು. ಅಂದರೆ ಅದು ಪಾಸ್ ಆಗೋದ್ರಲ್ಲಿ ಈ ಊರಿಗೆ 20 ಲಕ್ಷ ಹಾಕಿದ್ದೀನಿ. ಎತ್ತಿನೊಳೆಯಲ್ಲಿ 20 ಲಕ್ಷ ಹಾಕಿದ್ದೀನಿ ಸುದಳ್ಳಿಗೆ, ಮತ್ತು ಇದೊಂದು 20 ಲಕ್ಷ, ಈ ಊರಿಗೆ ಒಟ್ಟು 40 ಲಕ್ಷ ಆಯಿತು. ಎತ್ತಿನೊಳೆ ಯೋಜನೆ 2027 ಡಿಸೆಂಬರ್ಗೆ ಎತ್ತಿನೊಳೆ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂತಾಯಿಯೊಂದಿಗೆ ಸ್ಪರ್ಶಿಸ್ತೀನಿ. ಇದಂತೂ ಇದು ನನಗೆ ಈಗಲೂ ನೆನಪಿದೆ. ಯಳವಳ್ಳಿ ರಮೇಶ್ ಅಣ್ಣವರು, ವೀರಪ್ಪ ಮೊಯ್ಲಿ ಸಾಹೇಬ್ರು ಅವ್ರ ಕಾಲದಲ್ಲಿ ನಾನೊಂದು ಸ್ಥಳೀಯ ವಾಹಿನಿಯಲ್ಲಿದ್ದಾಗ ಯಳವಳ್ಳಿ ರಮೇಶ್ ಅಣ್ಣವ್ರನ್ನ 2012 ಒಂದು ಸಂದರ್ಶನ ಮಾಡಿದ್ದೆ. ಎಷ್ಟು ವರ್ಷ ಇವತ್ತೇನು ಅಂದರೆ ನಾನು ಶಾಸಕನಾಗಿದ್ದಾಗ ಅದು ಬರ್ತಿದೆ. ಆವತ್ತು ಇದಕ್ಕೆ ಭಾಳಷ್ಟು ಜನ ಶ್ರಮ ಇದೆ. ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಯಳವಳ್ಳಿ ನಮ್ಮೆಲ್ಲ ಮುಖಂಡರು, ರಮೇಶ್ ಅಣ್ಣ ಹಿಡಿದು ಎಲ್ಲರೂ ಹಿರಿಯರು, ಅವ್ರ ಸಹಕಾರದಿಂದ ಬರ್ತಿದೆ. ಮೊದಲ ಕ್ರೆಡಿಟ್ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಹೋಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.